ನಾನು ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೆ, ಎಚ್ ಕೆ ಪಾಟೀಲ್ ಅವ್ರ ಹತ್ರ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದು, ಅದು ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ, ಆದರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಇಲ್ಲಿ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ. ಆಮೇಲೆ ಅದಕ್ಕೆ ಇವತ್ತು ಬೆಳಗ್ಗೆ ಅವ್ರು ಗದ್ದೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೀನಿಯರ್ ಲೀಡ್ರಲ್ಲ ಎಚ್ ಕೆ ಪಾಟೀಲ್ ಅವರು, ಸೊ ಅವ್ರು ಹೊರಡೋಕ್ಕೆ ಮುಂಚೆ ಮಾತಾಡ್ಸ್ಬಿಟ್ಟು ನಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೀನಿ. ತಾವು ಕೂಡ ವಂಚಿತ ಅಂತ ನಾನು ಹೇಳೋದಿಲ್ಲಪ್ಪ, ವಂಚಿತ ಅಂತ ಏನಿಲ್ಲ. ಮಂತ್ರಿ ಆಗೋದು ಬಿಡೋದು ಅದೇನು ಮುಖ್ಯ ಏನಲ್ಲ. ಅದೇ ನಾನು ಆಗಲೇ ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ಎಲ್ಲ ಮಾತಾಡಾಗಿದೆ. ಬಟ್ ಯಾವ ಕಾರಣಕ್ಕೆ ತಪ್ಪು ಅದೆಲ್ಲ ಇನ್ನು ಮತ್ತೆ ರಿಪೀಟ್ ಮಾಡೋದೇನು ಬೇಕಾಗಿಲ್ಲ. ಸುರ್ಜೇವಾಲ ಅವರು ಬಂದರು, ಕೆಲವು ನಾಯಕರುಗಳನ್ನ ಮಾತ್ರ ಭೇಟಿ ಮಾಡಿ ಹೋದ್ರು ಸರ್, ಎಲ್ಲರೂ ಮಾಡಲಿಲ್ಲ, ತಮ್ಮನಂತೂ ಭೇಟಿ ಮಾಡಲಿಲ್ಲ. ಹರಿಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡಿಬಿಟ್ಟು ಹೋದರು. ಸೊ ನೋಡೋಣ, ನಮಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳಿ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸು, ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ತಾವು KPCC ಅಧ್ಯಕ್ಷರಾಗಿದ್ದವರು ಸರ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಬಂದಿದ್ದರು, ತಮ್ಮನ್ನು ಭೇಟಿ ಮಾಡಲಿಲ್ಲ, ಹಾಗೆ ಹೋದರು. ಇಲ್ಲ ನೋಡಿ, ನನಗೆ ಹರಿಪ್ರಸಾದ್ ಅವರು ಅಧ್ಯಕ್ಷರು ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಅದರಿಂದ ನಾನು ಇನ್ನೇನು ಅದ್ರ ಬಗ್ಗೆ ನಾನೇನು ಭೇಟಿ ಆಗಬೇಕು ಅಂತ ನಂದೇನೇನೂ ಇಲ್ಲ. ಅದೆಲ್ಲ ಈಗ ಮುಗಿದ ಅಧ್ಯಾಯ ಅದು ಆಗೋಯ್ತು. ಇನ್ನು ಮತ್ತೆ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಏನು ಈಗ ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೆಗೆ ಹೋಗಿ ಏನು ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಕ್ಷೇತ್ರದ ಅಭಿವೃದ್ಧಿ, ಬೇರೆ ವಿಚಾರಗಳು, ಸಮುದಾಯದವರು ಅವರ ಹಕ್ಕನ್ನು ಅವ್ರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವರ ಈಗ ನಮ್ಮ ಸಮುದಾಯದವರು ಅವರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾರೆ, ಅದರಲ್ಲೇನು ತಪ್ಪೇನಿಲ್ಲ. ಅವರು ಈ ಥರ ಯಾರನ್ನೂ ಕೂಡ ಸಮುದಾಯದಿಂದ ಮಾಡಿಲ್ಲ ಅಂತ ಅವರು ಅವರ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥ ಇದೆ ಅವರು. ಸಚಿವರಾಗಿದ್ದಂಥ ದಿನೇಶ್ ಗುಂಡೂರಾವ್ ಮೇಲೆ ಕರಪ್ಷನ್ ಚಾರ್ಜ್ ಇದ್ದಿದ್ರೆ, ದಿನೇಶ್ ಗುಂಡೂರಾವ್ ನೋಡಿ, ಅದು ಮುಗ್ದೋಗ ರಾಜ್ಯ, ಅದನ್ನೇ ಯಾಕೆ ಇದ್ದಿದ್ರೆ ನೋಡಿ. ಈಗ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲ ಏನು ಹೇಳಬೇಕೆಲ್ಲ ಹೇಳಾಗಿದೆ. ಈಗ ಮುಂದೆ ಎಲ್ಲ ಸರಿಪಡಿಸ್ಕೊಂಡು ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ಸಮಾಧಾನ ಪಡಿಸಿ ಮುಂದೆ ತೊಗೊಂಡು ಹೋಗ್ಬೇಕಾಗ್ತದೆ. ಅದೇ ಅದು ಮಾಡಲಿ, ಈಗ ಮಾಡ್ತಾ ಇದ್ದಾರೆ. ಪಕ್ಷದಲ್ಲೇ ಇರುವಂತವರು ಹಿಂದೆ ಸ್ಥಾನಮಾನ ಕೊಟ್ಟಿದ್ರು ಕೊಡದೇ ಇದ್ರು ಕೂಡ ನಾವು ಪಕ್ಷವನ್ನ ಮುನ್ನಡೆಸ್ತೀವಿ ಅನ್ನುವಂತಹ ಭಾವನೆಯಲ್ಲಿ ಇಟ್ಕೊಂಡಿದ್ದಂತವರು ಸರ್. ಈಗಲೂ ನಾವು ನೋಡಿ, ಈಗಲೂ ನಾವು ಪಕ್ಷದವರೇ, ಈಗಲೂ ಕೂಡ ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ನಾವು ಮುಂದೆ ಇರ್ತೀವಿ. ಈಗಲೂ ಕೂಡ ಮತ್ತೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ನಮ್ಮ ಸಹಕಾರ ಇರ್ತದೆ, ನಾವು ಮಾಡಬೇಕು, ಅದು ಮುಖ್ಯ. ಅದು ಆಯಿತಾ. ಇನ್ನು ನಾನು ಹಿಂದೆ ಏನು ಹೇಳಿದ್ದೆ ಅದೆಲ್ಲ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವಶ್ಯಕತೆ ಇಲ್ಲ. ಅವತ್ತು ನಾನು ಫಸ್ಟ್ ಡೇನೇ ಏನು ಹೇಳಬೇಕೆಲ್ಲ ಹೇಳಾಯಿತು. ಎರಡನೇ ದಿವಸ ಎಲ್ಲ ಕೆಲವರೆಲ್ಲ ಕೇಳಿದ್ರೆ ಹೇಳಾಯಿತು. ಅದನ್ನೇ ಪದೇ ಪದೇ ಹೇಳ್ಕೊಂಡು ಏನಿದೆ. ನ್ಯಾಚುರಲಿ ಇದ್ದೇ ಇರ್ತದೆ, ಅನೇಕ ಸಮುದಾಯಗಳಿಗೆ ಸಿಕ್ಕಿಲ್ಲ, ಅದರಲ್ಲಿ ನಮ್ಮ ಸಮುದಾಯರಿಗೂ ಕೂಡ ಸಿಕ್ಕಿಲ್ಲ ಅಂತ ಮತ್ತು ಯಾವತ್ತೂ ಕೂಡ ಆಗಿರಲಿಲ್ಲ. ಈಗ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಮುಂದೆ ಏನು ಮಾಡೋದು ಬಿಡೋದು ಅದು ಪಕ್ಷದ ಇದು ಬೇರೆ ಪಕ್ಷದಲ್ಲಿ ತೀರ್ಮಾನ ಮಾಡ್ಕೊಳ್ಳೋದು ಅದು ಬೇರೆ ವಿಚಾರ. ಆದರೆ ಡೆಮಾಕ್ರಸಿಯಲ್ಲಿ ಅವರು ಅದು ಕೇಳುವಂಥದ್ದಕ್ಕೆ ಹಕ್ಕಿದೆ, ಅದು ತಪ್ಪೇನಿಲ್ಲ. ಓಕೆ, ನನಗೆ ಗೊತ್ತಿಲ್ಲ. ಸುರ್ಜೇವಾಲ ಅವ್ರು ನನಗೇನು ಭೇಟಿಯಾಗಿಲ್ಲ. ಹರಿಪ್ರಸಾದ್ ಅವ್ರು ನನಗೆ ಭೇಟಿಯಾಗಿದೆ. ನೋಡಿ, ಇದೆಲ್ಲ ಮಕ್ಕಳಾಟ ಅಲ್ಲಪ್ಪ. ಮಂತ್ರಿಮಂಡಲ ಮಾಡೋದು, ಸುಮ್ಮನೆ ತೆಗಿಯೋದು ಮಾಡೋದು ಅದೆಲ್ಲ ಮಾಡೋಕ್ಕಾಗ್ತದಾ? ಅದೇನೋ ಒಂದು ಆಯ್ತು ಬಿಡಿ. ಈಗ ಆದಮೇಲೆ ಮತ್ತೆ ಅವ್ರನ್ನ ತೆಗೀರಿ, ಇವ್ರನ್ನ ತೆಗೀರಿ, ಮತ್ತೆ ಇನ್ನೊಂದು ಮಾಡಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡೋಕ್ಕೋದ್ರೆ ಇನ್ನೂ ದೊಡ್ಡ ಗೊಂದಲ ಸೃಷ್ಟಿ ಆಗ್ತದೆ. ಸೊ ಅದೆಲ್ಲ ಮಾಡ್ತಾರೆ ಅಂತ ಮಾಡಬೇಕು ಅಂತೂ ನಾನು ಹೇಳೋದಿಲ್ಲ. ಅದಕ್ಕೆಲ್ಲ ಕೈ ಹಾಕಕ್ಕೆ ಹೋಗಬಾರ್ದು. ಈಗ ಇರೋದನ್ನು ಮಾಡಾಗಿದೆ, ಅದನ್ನು ಸರಿಯಾದ ರೀತಿಯಾಗಿ ಅದನ್ನು ನಡ್ಸ್ಕೊಂಡು ಹೋಗೋದೇ ಮುಖ್ಯ. ಓಕೆ, ತಮ್ಮ ಜನತೆ ಮತ್ತೆ ತಮ್ಮ ನಾಯಕತ್ವಕ್ಕಿಂತ ಜಾತಿನೇ ಎಲ್ಲಿ ಮುಖ್ಯ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನಾನು ಅದ್ರ ಬಗ್ಗೆ ಏನೆಲ್ಲ ಹೇಳಾಗೋಗಿ ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡಕ್ಕೆ ಹೋಗೋದಿಲ್ಲಪ್ಪ. ಏನು ನಾವು ಹೇಳ್ತಾರೆ, ಕೆಲವರೆಲ್ಲ ಅವ್ರವ್ರ ಅಭಿಪ್ರಾಯಗಳು ಇದೆಲ್ಲ ಇದ್ದೇ ಇರ್ತದೆ. ಬಟ್ ನನ್ನ ಅಭಿಪ್ರಾಯನೇ ಹೇಳಾಗೋಗಿದೆ.
ಮತ್ತು ಅದನ್ನು ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಆಯಿತಾ? ನಾವೆಲ್ಲ ಪಕ್ಷದ ಯಾವತ್ತೂ ಕೂಡ ಜೊತೆಲಿ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇರೋರು ನಾವು. ಆಯಿತಾ? ಸೊ ಸಿದ್ಧಾಂತ ಮುಖ್ಯ ನಮಗೆ. ಏನಾದರೂ ಸಮಸ್ಯೆಗಳಾಗಿದೆ ನಾನು ಆಗಲೇ ವ್ಯಕ್ತಪಡಿಸಾಗಿದೆ ಮತ್ತು ನೆನ್ನೆ ಹರಿಪ್ರಸಾದ್ ಅವರು ಬಂದು ಅವ್ರಿಗೂ ಕೂಡ ಹೇಳಿದ್ದೀನಿ ನಾನು.